पादाब्जं जननी जनकौ तथा तत्त्वोपदेशकर्तारं नत्वा भक्तिपुरस्सरं परमपूज्य प्रातस्मरणीಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹನೆಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಶಿವದಾಸನ ಚರಣಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಈ ಕಥಾಮೃತದಲ್ಲಿ ಇವತ್ತು ಎಷ್ಟನೇ ಅಧ್ಯಾಯ? 29ನೇ ಅಧ್ಯಾಯ. ತತ್ಪೂರ್ವದಲ್ಲಿ ಗ್ರಂಥದ ಮಹಿಮೆಯನ್ನು ಸ್ವಲ್ಪ ಚಿಂತನೆ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಸದ್ಗುರುನಾಥ ಮಹಾರಾಜ್. 28ನೇ ಅಧ್ಯಾಯವನ್ನು ಓದಬೇಕಾಗಿತ್ತು. ಇವತ್ತು ಒಂದು ವಚನವನ್ನು ನಾನು ನೋಡಿದೆ. ಆ ವಚನ ಜೀವನ್ಮುಕ್ತರ ಲಕ್ಷಣವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. 8 ಜೀವನ್ಮುಕ್ತರ ಲಕ್ಷಣವನ್ನು ಈ ವಚನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ವಚನ ಸುಮ್ಮ ಕೇಳಿ ಬಿಡುವುದು ಅಲ್ಲ, ವಚನವನ್ನು ಆಚರಣೆಯಲ್ಲಿ ತರುವುದು ನಮ್ಮೆಲ್ಲರ ಕರ್ತವ್ಯದ. ಬಹಳ ಮಂದಿ ಓದ್ತೀವಿ, ಬಹಳ ಮಂದಿ ಕೇಳ್ತೀವಿ, ಆಚರಣೆಗೆ ತರೋದು ಬಹಳ ಕಷ್ಟದ. ಆ ವಚನವನ್ನು ನೋಡಿದರೆ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣೆದು.
8 ಲಕ್ಷಣಗಳು. ಎಷ್ಟು ಚಂದ ಅದ್ಭುತವಾದ ಮಾತುಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲೇದು ತನುವಿನಲ್ಲಿ ನಿರ್ಮೋಹ, ಹಬ್ಬ. ಎರಡನೇದ್ದು ಮನದಲ್ಲಿ ನಿರಹಂಕಾರ. ಮೂರನೇದ್ದು ಪ್ರಾಣದಲ್ಲಿ ನಿರ್ಭಯ. ನಾಲ್ಕನೇದು ಚಿತ್ತದಲ್ಲಿ ನಿರಾಪೇಕ್ಷೆ. ಐದನೇದ್ದು ವಿಷಯದಲ್ಲಿ ಉದಾಸೀನ. ಆರನೇದ್ದು ಭಾವದಲ್ಲಿ ದಿಗಂಬರ. ಅಂದರೆ ಏಳನೇದ್ದು ಭಾವದಲ್ಲಿ ದಿಗಂಬರ. ಎಂಟನೇದ್ದು ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ. 7 ಲಕ್ಷಣಗಳು. ಅಬ್ಬಬ್ಬ. ತನುವಿನಲ್ಲಿ ನಿರ್ಮೋಹ ಅನ್ನೋದು ನಾವೆಲ್ಲ ವಿಚಾರ ಮಾಡ್ತಾ ಇದ್ದೇವೆ. ತನುವಿನ ಮ್ಯಾಗ ಮೋಹಾರಹಿತ ಆಗುವುದು ಕಷ್ಟದ. ಹೊಲದ ಮ್ಯಾಗಿನ ಮೋಹ ಬಿಡಬಹುದು, ಮಣಿ ಮ್ಯಾಗಿನ ಮೋಹ ಬಿಡಬಹುದು, ಹೆಂಡತಿ ಮ್ಯಾಲಿನ ಮೋಹ ಬಿಡಬಹುದು, ಮಕ್ಕಳ ಮ್ಯಾಲಿನ ಮೋಹ ಬಿಡಬಹುದು. ಆದರೆ ದೇಹ, ಜೀವನಿಗೆ ಮೊದಲನೇ ಉಪಾಧಿ ದೇಹ. ಇದ್ರ ಮ್ಯಾಲೆ ಬಹಳ ಪ್ರೀತಿ, ದೇಹದ ಮೇಲಲ್ಲ. ಇದನ್ನು ಎಷ್ಟು ಸುಂದರ ಮಾಡ್ಬೇಕಂತಾನ, ಎಷ್ಟು ದಿವಸ ಬದುಕಿಸಬೇಕಂತಾನ ಬಹಳ ಪ್ರಯತ್ನ ಮಾಡ್ತಾ ಇದ್ದಾನೆ ಅಲ್ಲ. ಆಶ್ಚರ್ಯ. ನಾವು ಪ್ರಭುಲಿಂಗ ಲೀಲೆ ಕಡೆ ಸ್ವಲ್ಪ ಲಕ್ಷ್ಯ ಹಾಕಿದರೆ, ಅಲ್ಲಮ ಪ್ರಭುಗಳು ಸಂಚಾರ ಮಾಡ್ತಾ ಶ್ರೀಶೈಲ ಪರ್ವತಕ್ಕೆ ಹೋಗಿದ್ದಾರೆ. ಆಗಿನ ಶ್ರೀಶೈಲ ಪರ್ವತ ಈಗಿನ ಹಂಗಿರಲಿಲ್ಲ. ಅಲ್ಲಲ್ಲಿ ಗವಿಗಳು, ಗಿಡಗಂಟಿಗಳು ಏನ್ರಿ, ಅವೆಲ್ಲ ನೋಡ್ಕೊಂತ ಗವಿಗಳೊಳಗೆ ಒಬ್ಬ ಗೋರಕ್ಷ ಅಂತಕ್ಕಂಥ ಸಾಧನೆ ಮಾಡ್ತಾ ಇದ್ದ. ಅವ ಉಕ್ಕಿನ ಕಡಲಿಗಳನ್ನು ತಿಂದ ವಜ್ರವನ್ನು ಮಾಡಿಕೊಂಡಿದ್ದ ಶರೀರವನ್ನು. ಅಲ್ಲಮ ಪರುಗಳು ಒಳಗೆ ಹೋಗಿ ಏನು ಸಾಧನೆ ಮಾಡ್ತೀಯಪ್ಪ ಅಂತ ಕೇಳಿದರು. ನಾನು ಸಾಧನೆ ನೋಡ್ಬೇಕಂತೇನು ಅಲ್ಲ. ಅಲ್ರಿ, ಅಲ್ಲ, ಈ ಯಾವುದು ಕಡ್ಲಿತ್ತು ನಾನು ಶರೀರ ಸೊಕ್ಕೆಟ್ಟಿರ್ಬೇಕು. ಗೊಂಜಾಳ ರೊಟ್ಟಿ ತನಾಗ ಸೊಕ್ಕದ ಮನುಷ್ಯಾಗ, ಉಕ್ಕಿನ ಕಡ್ಲಿ ತಿಂದ ವಜ್ರ ಮಾಡ್ಕೊಂಡು ನನ್ನ ಸಾಧನೆ ನೋಡ್ಬೇಕಂತ ತಗೋ ಖಡ್ಗ ಹೊಡಿ ನನ್ನ ಶರೀರಕ್ಕೆ ನೋಡು ಅಂದ ಕೂಡಲೇ ಆಯ್ತಪ್ಪ ಅಂತ ಶರೀರ ಮ್ಯಾಗ ಹೊಡ್ಯಾಕೆ ಹೋದ್ರು. ಕಣ್ಣು ಅಂತಿತ್ತು. ಆ ಶರೀರದ ಒಳಗೆ ಪ್ರವೇಶ ಆಗಲಿಲ್ಲ, ರಕ್ತ ಬರಲಿಲ್ಲ. ಆವಾಗಂದರು, ಏನಪ್ಪ ಭಾರಿ ಸಾಧನೆ ಮಾಡಿಯಲ್ಲ. ಆವಾಗ ಚಂದ, ಇದನ್ನು ತಗೋ ನನ್ನ ಶರೀರಕ್ಕೆ ಹೊಡಿ ಅಂದರು. ಅವಂದ ಸತ್ತು ಹೋಗುತ್ತಿ ಅಂದವ. ನಿಮ್ಮಂಥ ಮಹಾತ್ಮರ ಕೈಯಾಗ ಸತ್ರು ಭಾಳ ಚಲೋ ಆಗ್ತದೆ, ಹೊಡಿಪ್ಪ ಅಂದರು. ಎಂದು ಮುಗದಂಕ ಅಂತತಿ. ಕೈಯಾಗ ಖಡ್ಗ ತೊಗೊಂಡ ಹೊಡಿಲಾಕೈತ್ರಿ. ಏನಾಯಿತು, ಆಕಾಶದಾಗ ಬೀಸಿದಂಗೆ ಆತು ಖಡ್ಗ. ಶರೀರಕ್ಕೆ ಖಡ್ಗ ತಾಕವಲ್ಲದು. ಗಾಬರಿ ಆತ ಸ್ವಾಮಿ. ಖಡ್ಗ ಕೆಳಗೆ ಹೋದ, ಕೈ ಮುಗದಪ್ಪ, ನನ್ನ ಶರೀರಕ್ಕೆ ಖಡ್ಗ ತಾಕಿರೇ ತಾಗ್ತಿತ್ತು, ನಿನ್ನ ಶರೀರ ಎಲ್ಲಿ ಗುರ್ತ ಆಗೋಲ್ಲಲ್ಲ. ವ್ಯೋಮಕಾಯವನ್ನಾಗಿ ಮಾಡಿದ ಮಹಾಪುರುಷ ಅಂತ ಸಾಷ್ಟ ನಮಸ್ಕಾರ ಹಾಕಿದವ. ವ್ಯೋಮಕಾಯ ಅಂದ್ರೆ ಆಕಾಶಕಾಯ. ಆವಾಗ ಅಂತಾನಲ್ಲ, ಕಾಯ ಬಲಿದರೆ ಮಾಯೆ ಬಲಿಯುವುದು, ಮಾಯೆ ಬಲಿದರೆ ಛಾಯೆ ಬಲಿಯುವುದು. ಕಾಯ ಮಾಯ ಛಾಯೆ ಬಲಿದರೆ ಶುದ್ಧತನ ಅಲ್ಲ. ಕಾಯ ಮಾಯ ಛಾಯದೊಳಗಿನ ಆಯತ ನರಿದುಡಾಗಲೇ ರಾಯನಾಥನ ಸಿದ್ಧರಳು ಗೋರಕ್ಷ ಕೇಳಲ್ಲ. ಗೋರಕ್ಷ ಕಾಯ ಬಲಿದರೆ ಮಾಯೆ ಬಲಿಯುವುದು ಅಲ್ರಿ. ಕಾಯ ಶರೀರ ಬಲಿತು ಅಂತಂದ್ರೆ ಮಾಯೆ ಇದ್ರ ಮ್ಯಾಗ ಪ್ರೀತಿ ಅಲ್ರಿ ಬೆಳೀತದ.
ಸ್ವಾಭಾವಿಕ ದಿವಸ ಒಂದೊಂದು ಬುಟ್ಟಿ ಕಸ ಒಕ್ಕೊತ್ತು ಹೋದ್ರೆ ತಿಪ್ಪಿನ ಹೆಂಗೆ ಬೆಳೀತದ. ಮುಂಜಾನೆ ಒಂದು 28 ಚಪಾತಿ, ಮಧ್ಯಾಹ್ನಕ್ಕೊಂದು 28 ಚಪಾತಿ ಒಳಗೆ ಹೋದ್ರೆ ಇದು ತಿಪ್ಪಿ. ಕಾಯ ಬಲಿದರೆ ಮಾಯೆ ಬಲಿಯುವುದು, ಮಾಯೆ ಬಲಿದರೆ ಛಾಯೆ ಬಲಿಯುವುದು. ಮಾಯೆ ಕಾರ್ಯ ಭ್ರಾಂತಿ ಇದುವೇ ನಾನು, ದೇಹವೇ ಇದು ಸುಂದರ ಆದಂಗೆ, ಇದು ಪುಷ್ಟಿ ಆದಂಗೆ. ನೋಡ್ರಿ ಏನು ಇದ್ರ ಮ್ಯಾಗ ಪ್ರೀತಿ. ಗಿಡಕ್ಕೆ ಕಾಯಿಲೆ ಗಾಡಿ ಕಾಯಿಲೆ ಇತ್ತಿರ್ತಾನೆ ಹುಡುಗ ಅಲ್ರಿ. ಅಷ್ಟು ಭ್ರಾಂತಿ ಬೆಳೀತದೆ. ಕಾಯ ಮಾಯ ಛಾಯೆ ಬದ್ದರೆ ಶುದ್ಧತನ ಅಲ್ಲ. ನೀ ಕಾಯ ಬೆಳೆಸಿದಿ, ಮಾಯಾ ಬೆಳೆಸಿದಿ ಅಲ್ರಿ, ಆದರೆ ಭ್ರಾಂತಿಯನ್ನು ಬೆಳೆಸಿದಿ, ಇದು ಶುದ್ಧತನ ಅಲ್ಲ. ಕಾಯ ಮಾಯ ಛಾಯದೊಳಗಿನ ಆಯತವತ ರೀತಿ. ಕಾಯ ಅಂದ್ರೇನು, ಮಾಯ ಅಂದ್ರೇನು, ಛಾಯೆ ಅಂದ್ರೇನು, ಇದನ್ನರ್ಥ ರಾಯನಾಥನು ಸಿದ್ಧರಳು ಗೋರಕ್ಷಕ ಹೇಳಂದ. ಸಿದ್ಧರಳು ರಾಯ, ಅವನೇ ದೊಡ್ಡವ, ಅವನೇ ಮಹಾರಾಜ. ಕಾಯ್ ಹೀಗೆ ನಾವು ಎಷ್ಟೋ ಮಂದಿ ದೇಹವನ್ನು ಬಲಿಷ್ಠ ಮಾಡುವ ಸಲುವಾಗಿ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನು ಹೇಳ್ತಾರೆ, ತನುವಿನಲ್ಲಿ ನಿರ್ಮೋಹ. ಆ ನಿರ್ಮೋಹವನ್ನು ನಾವು ನೋಡಬೇಕಾಗಿತ್ತು ಅಂದ್ರೆ ಮೌನ ಮಹಾಯೋಗಿ ಜಗದ್ಗುರು ಸಿದ್ಧ ಯಾವ ಗುರುನಾಥಾರೂಢರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯದ. ಪುಣ್ಯ ಗುರುನಾಥಾರೂಢರು ಭಾಳ ಕಾಡಿದ್ದಾರೆ. ಪುಣ್ಯಾತ್ಮ ಮೌನದಿಂದ ಅದನ್ನೆಲ್ಲ ಸ್ವೀಕಾರ ಮಾಡಿದ್ದಾನೆ. ಆದರೂ ಕೊನೆಗೆ ಮಂದಿ ತಿರುಗಿತು, ಭಕ್ತಿ ಹೆಚ್ಚಾತು. ಅವ್ರು ಅಲ್ಲಲ್ಲೇ ಪರಸ್ಥಳಕ್ಕೆ ಕರ್ಕೊಂಡು ಹೋಗಿ ಶಾಲ್ ಹೊದಿಸಿ, ಪಿತಾಂಬಲಿಸಿ, ಕಿರೀಟ ಹಾಕಿ ಪೂಜೆ ಮಾಡ್ತಕ್ಕಂಥ ದಿನಗಳು ಬಂದು. ಒಂದು ಊರಾಗ ಶಾಲ್ ಹೊದಿಸ್ಯಾರ, ಕಿರೀಟ ಹಾಕ್ಯಾರ, ಪೂಜೆ ಮಾಡ್ಯಾರ, ಮಂಗಳಾರತಿ ಮಾಡ್ಯಾರ. ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿ ಕಿರೀಟ ತೆಗೆದ ಶಾಲ್ ತೆಗೆದ್ರೆ ಒಂದು ಚೋಳು ಬಂತಂತ ಅದ್ರೊಳಗೆ. ಎಲ್ಲಿ ಶಾಲದ ಚುಕ್ಕಗಳು ಬಂದೈತಿ ಅಂತ ನೋಡಿದ್ಮೇಲೆ ಡುಬ್ಬದಾಗ 2-3 ಕರ ಕಚ್ಚಿತ್ತಂಥದ್ದು. ಅದೇ ಪರಂತು ಅದರ ಪರಿವು ಇಲ್ಲ ಪುಣ್ಯಾತ್ಮ. ಅದಕ್ಕೋಸ್ಕರವಾಗಿ ತನುವಿನಲ್ಲಿ ನಿರ್ಮೋಹ ಅಂತಂದ್ರೆ ಈ ದೇಹ ತನ್ನದು ಅಂತ ತಿಳ್ಕೊಂಡಿರಂಗಿಲ್ಲ. ದೇಹವಿದನು ಅನ್ಯ ದೇಹದಂತೆ ಕಾಣಲರಿದ ಪಾಮರಂಗಹುದೇ ನಿಜಾನಂದ. ಕೋಟಿ ದೇಹದೊಳು ಗೃತಾಪಸನಾಗಿ ನಿಜವನಿಶೋಳ್ಗೆ ಬರಿತಾ ಇದ್ದ. ದೇಹ ಇದನ್ನು ಅನ್ಯ ದೇಹದಂತೆ ಕಾಣಬೇಕು, ಅನ್ಯ ದೇಹದಂತೆ ಕಾಣಬೇಕು. ಇವತ್ತೊಂದು ಪವಿತ್ರವಾದ ಚರಿತ್ರೆ ಓದಿದೆ, 2 ತಾಸು ಕಣ್ಣಾಗ ನನಗೆ ನೀರು ಹರಿತಿದ್ದರು ಯಪ್ಪ. ಅವನ ಚರಿತ್ರೆ ಪುಣ್ಯಾತ್ಮ. ಕಾದ್ರೊಳ್ಳಿಯ ಶಿವಯೋಗಿಗಳ ಶಿಷ್ಯ ಅವ. ಚಂಬನ ಅಂತ ಸಾಮಾನ್ಯವಾಗಿ ಕರಿತಿದ್ರು. ಅವನು ಚನ್ನ ಬಸವ ದೇವರು. ಅವನ ಚರಿತ್ರೆ ಬರೆದಾರೆ, 2 ತಾಸು ಓದಿದೆ. ಚಂಬನ್ನ ಅವ ಚನ್ನ ಬಸವ ದೇವರ ಅವ ಯಾವಾಗಲೂ 18ನೇ ವಯಸ್ಸಿನಾಗ ಈ ಕಡೆ ವೃತ್ತಿಯಾಗ್ಯದ. ಏನೇನೋ ಪದ್ಯಗಳನ್ನು ಬರ್ದಾನ್ರಿ. ಅವ 20ನೇ ವಯಸ್ಸಿನಾಗ ಪದ್ಯಗಳನ್ನ ಬರೆದದ್ದು ನೋಡಿದ್ರೆ ಆಶ್ಚರ್ಯ. ಅವ ಕೊನೆಗೆ ಕಾದ್ರೊಳ್ಳಿ ಅಪ್ಪಗಳಿಗೆ ಶಿಷ್ಯ ಆದ. ಕಾದ್ರೊಳ್ಳಿ ಅಪ್ಪಗಳ ಮುಂದೆ ಕುಂತ ಭಗವದ್ಗೀತೆ ಕೇಳ್ತಾ ದಿನಾಲು. ಎಷ್ಟು ಅವ ನಿಜವಾಗಿಯೂ ಆವಾಗಿನ ಜನ ಹೇಳ್ತಾರೆ, ಕಾದ್ರೊಳ್ಳಿ ಅಪ್ಪಗಳ ಕೃಷ್ಣ ಇವನೇ ಅರ್ಜುನ ಅನ್ನೋ ಹಂಗೆ ಕೇಳ್ತಿದ್ದಂತ. ಅಷ್ಟು ತನ್ಮಯ ಹಾಕಿದ್ದು ಕೇಳ್ತಿದ್ದಂತ. ಮುಂದೆ ಬರ್ತಾ ಏನಾಯ್ತು, ಇವ್ರ ಕೀರ್ತಿ ಹೆಚ್ಚಾತು ಅಲ್ಲ. ಇವರು ಹಿರಿಯರು ಮಾಡಿದ್ದು ಯಾವುದೋ ಒಂದು ತಪ್ಪಿಗೋಸ್ಕರವಾಗಿ ಇವ್ರ ಮಣಿತನ ಮೇಲೆ ಒಬ್ಬ ಶತ್ರು ತಯಾರಾಗಿ ಏನು ಮಾಡಿದ ಅಂತ ಕೇಳಿದರೆ, ಇವರು ಹೊರದಾಗ ಕೆಲಸ ಮಾಡಕತ್ತಾರೆ. ಕೆಲಸ ಮಾಡೋಗಿ ಈಚೆ ಕಡೆ ಇವ್ರು ಯಾರು ಅಂದ್ರೆ ದಯಾನಂದ ಅಪ್ಪುಗಳ ಅಣ್ಣ ದಯಾನಂದ ಸರಸ್ವತಿ ಅದಾರಲ್ಲ, ಅವರ ಅಣ್ಣ ಗೃಹಸ್ಥಾಶ್ರಮದಲ್ಲಿದ್ದಾಗ ಪೂರ್ವಾಶ್ರಮದ ಅಣ್ಣ ಅವರೊಂದು ಕಡೆ ಕೆಲಸ ಮಾಡಕತ್ತಾರ, ಇವೊಂದು ಕೆಲಸ ಮಾಡಕತ್ತಾನ. ಅವ್ರ ತಂದೆ ಚನ್ನಬಸದೇವ್ರ ತಂದೆ ಹಿಂದಿಂದ ಬರಾಕತ್ತಾನೆ. ಅವ ಬಂದ ಶತ್ರು ಕೈಯಾಗ ಕುಡುಗೋಲು ತೊಗೊಂಡು ಬಂದಿದ್ದವ, ಮುಚ್ಕೊಂಡು ಬಂದ. ಅವ್ನು ಗೊತ್ತಿತ್ತು ಎಲ್ಲರಿಗೂ, ಇವರು ಕೂಡ ಮ್ಯಾಗ ಶತ್ರುತ್ವವನ್ನು ಸಾಧಿಸ್ಲಕತ್ತಾನೆ.
ಅವನಿಗೆ ಟ್ರಾವೆಲ್ ಹಾಸ್ಕೊಂಡ್ರಪ್ಪ ಅಂತ ಕುಂಡಿಸ್ಯಾರ್ದವ್ರು ಚನ್ನಬಸವ ದೇವರು. ಕುಂಡಿಸಿ ಎಲೆ ಹಾಕ್ಕೊಂಡು ಎಲ್ಲ ಮಾತಾಡಿ ನಮಸ್ಕಾರ ಅಂದ. ನಮಸ್ಕಾರ ಅಂದ್ಬಿಡು ಹೊಟ್ಯಾಗ ಹರಿದ 9 ಇಂಚು ಹೊಟ್ಟೆ ಹರಿದದ ರೀ. ಕರಳು ಹೊರಗೆ ಬೀಳಾಕತ್ತೇವ್ರಿ. ಆವಾಗ ಇವು ದಯಾನಂದಪ್ಪಗಳು ಓಡಿ ಬಂದು, ಮೊದಲನೇ ಹೆಸರು ರುದ್ರಪ್ಪ ಇವ್ರಿಗೆ ಅನ್ರಿ, ಓಡಿ ಬಂದು ಅದನ್ನು ಒಳಗೆ ಹಾಕಿರುತ್ತೆ, ಏನು ಕಳ್ಳುಗಳನ್ನ ಒಳಗೆ ಹಾಕ್ಕೊಂಡ್ರಾಕ ಹೊಲ್ದಾಗಿತ್ತು ಅವ್ರಿಗೆ ಚನ್ನಬಸವ ದೇವರಿಗೆ. ತನ್ನ ಬೆನ್ನಿಗೆ ಬೆನ್ನು ಹಚ್ಚಿ ಕಿಶಿಂದ ಕುಂಡಿಸಿದ್ರು. ಅವನ ಗೆಳೆಯ ಓಡಿ ಬಂದು ಅಳಕ್ಕೆ ಹತ್ತಿದ. ಅಳುವಾಗ ಏನಂತ ನೀವು ಏನೋ ಅಪಗುಡ ಶಾಸ್ತ್ರ ಇದನ್ನ ಇವು ಹೊಟ್ಟೆ ಹರಿದವ್ರಿ ಇದನ್ನ ಕೇಳ್ದನ. ಮಣ್ಣಾಗಿ ನಿಸೇರಿ ಮಣ್ಣು ಹಾಕತಿ ಎಂದೋ ಸತ್ತದ್ಯೋ ಇದು ಸತ್ತಾರ ಮತ್ತೊಮ್ಮೆ ಸಾಯ್ತಾರೇನೋ ಅಲ್ಲ, ಒಳಗಿನ ಆತ್ಮ ನಾನಿದ್ದೇನೆ ಅಂತನ್ರಿ. ಅಪ್ಪ ಯಾರದಾರಿ ಇಂಥ ಈ ರೀತಿಯಾಗಿ ಅದು ಭಾಳ ಚರಿತ್ರೆ ನೋಡಿದೆ, ಆಶ್ಚರ್ಯನ. ಬಂದವ್ರಿಗೆ ನೀವು ಅಳುದಾತಂದ್ರೆ ಅಲ್ಲಿ ದೂರ ಕೂತವ್ರಿ. ಗುರುಗಳು ಹೇಳ್ರಿ ನಿಮ್ಮ ಶಿಷ್ಯ ಹಬ್ಬ ಮುಕ್ತ ಅದಂತ ಹೇಳ್ರಿ. ಕಾದುಳಿ ಅಪ್ಪಗಳು ಓಡಿ ಬಂದಾರ ಪಾಪ. ಓಡಿ ಬಂದು ಬಾಯಾಗ ನೀರು ಹಾಕ್ಯಾರ. ಕಣ್ಣು ತೆರೆದ ಇವ್ರು ನೋಡಿದ್ವಿ, ಅವ್ರು ನೋಡಿದ್ರು. ನೀರೇ ಹಾಕಿದ ಕೂಡಲೇ ಪ್ರಾಣ ಹೋಯ್ತು. ಕಣ್ಣಾಗ ನೀರು ಯಾರು? ಗುರುಗಳಿಗೆ. ಚಂಬನ ನಿನ್ನಂಥ ಶಿಷ್ಯನ ಪಡೆದು ನಾನೇ ಧನ್ಯದನಪ್ಪ ಅಂತ ಅಂದ್ರಂತ ಅವ್ರ ಗುರುಗಳು. ಏನು ಗುರು ಶಿಷ್ಯರ ಸಂಬಂಧ ಅಂಥದ್ದೈತಿ ಏನು ಅಲ್ರಿ. ಅದಕ್ಕೋಸ್ಕರವಾಗಿ ಇದಕ್ಕಿಂತಲೂ ನಾವು ಸಂಪೂರ್ಣ ನೋಡಿದವರು ಸಂಪೂರ್ಣಾನಂದ ಸ್ವಾಮಿಗಳು ಇಬ್ರಾಹಿಂಪುರ ಅಲ್ರಿ. ಏನು ಅವ್ರ ಪ್ರವಚನ ಮೈ ಮರಿತಿತ್ತು ಮಂದಿ ಅವ್ರ ಪ್ರವಚನ ಕೇಳಬೇಕಾದ್ರೆ. ಅವ್ರಿಗೆ ಸಕ್ರೆ ರೋಗ ಆಯ್ತು. ಸಕ್ರೆ ರೋಗ ಆದಿಂದ ಒಂದು ಕಾಲು ಕತ್ತರಿಸಿದ್ರು. ಕಾಲು ಕತ್ತಿಸಿದ್ರು 2-3 ವರ್ಷ ಪ್ರವಚನ ಮಾಡ್ಯದಾರೆ ಹಾಗೆ. ಮತ್ತೊಂದು ಕಾಲು ಕತ್ತರಿಸಿದ್ರು. ಇದೇ ದವಾಖಾನೆಗಿದ್ರು. ನಾವು ಹೋಗಿ ನೋಡಿ ಬಂದೇನೆ ಅವರು. ಏನು ದುಃಖ ಇಲ್ಲ ಏನಿಲ್ಲ. 2 ಕಾಲು ಕಳ್ಕೊಂಡ. ಮತ್ತು ಪ್ರವಚನ ಚಾಲುನ. ಕಾಲು ಹೋದ್ರೆ ಏನೋ ಬಾಯಿ ಹೋಗೈತಂತ ತೊಂಡ ಮೈ ಕತ್ತಿದ್ದಂತ ಪುಣ್ಯ ಆಗ್ತವ. ಇಂಥವ್ರನ್ನ ನಾವು ನೋಡಿದ ಕಣ್ಣಾರೆ. ಗುರುನಾಥರು ಕೇಳಿದೀವಿ ಇಂಥ ಮಹಾತ್ಮರು ಇರಬೇಕಾಗಿತ್ತು ಅಂತಂದ್ರೆ ಅವರಲ್ಲಿ ನಮಗೆ ಆದರ್ಶ ಪುರುಷರು ಮುಮುಕ್ಷ ಆಗಿರ್ತಕ್ಕಂಥ ಇವಾಗ ಈ ಕಥೆಗಳನ್ನು ಸ್ವಲ್ಪ ಮೆಲುಕು ಹಾಕ್ಬೇಕು. ಸುಮ್ಮನೆ ಕೇಳಿ ಬಿಡುವ ಅಲ್ಲಪ್ಪ. ತನ್ನಲ್ಲಿರುವ ಮನದಲ್ಲಿರೋ ಅಹಂಕಾರ ಅನ್ನೋದು ಬಹಳ ಪ್ರೀತಿ ಜೀವನಿಗೆ. ಹಂಗೆ ಬಿಟ್ಟಿರೋಕ್ಕಾಗಂಗಿಲ್ಲ ಏನ್ರಿ. ಶಾಸ್ತ್ರಾಗ ನಾನೇ ಶಾಣ. ಅಯ್ಯೋ, ಭಕ್ತಿಯೊಳಗೆ ವೈರಾಗ್ಯದೊಳಗೆ ಜ್ಞಾನದೊಳಗೆ ಈ ಅಹಂಕಾರ ಹಣಿಕೆ ಹಾಕಿದವ್ರು ನೋಡಿದ್ವಿ ಸಾಕಷ್ಟು. ತನ್ನದಲ್ಲಿ ನಿರ್ಬೋಧ, ಮನದಲ್ಲಿ ಅಹಂಕಾರ, ಪ್ರಾಣದಲ್ಲಿ ನಿರ್ಭಯ. ಇವತ್ತು ಹೊಕ್ಕತ್ತೆ ಅಂದರೂ ಕೂಡ ಅಲ್ರಿ ಹೋಗಲ್ಲ ಅನ್ನುವಂಥ ಭಾವ ಬಂದಿತ್ತು ಅಂತಂದ್ರೆ ನಾವು ಕೇಳಿದ ಶಾಸ್ತ್ರ ಸಾರ್ಥಕ ಆಗ್ತಕ್ಕ ತಿಳ್ಕೊರಿಪ್ಪ. ಈ ರೀತಿಯಾಗಿ ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆ. ಅವನು ಎದೆಯೊಳಗೆ ಹರಿದನು ದೀಪ ಹಚ್ಚಿ ನೋಡ್ರಿ, ಒಂದು ಅಪೇಕ್ಷೆಗಳು ಚಿತ್ತದೊಳಗೆ ಇರೋ ಹಂಗಿಲ್ಲ. ಯಾಕೆ? ಪ್ರಾರಬ್ಧ ಏನದ ಅದು ತನ್ನ ಕಾರ್ಯವನ್ನು ಮಾಡ್ತದೆ. ಇದು ನಿಶ್ಚಯ ಇರ್ತೈತೆ ಅವ್ರಿಗೆ, ಮಹಾತ್ಮರಿಗೆ, ಜ್ಞಾನಿಗಳಿಗೆ. ಬಾರದು ಬಪ್ಪದು ತಪ್ಪದು. ಈ ನಿಶ್ಚಯದಿಂದ ಬದುಕಿದಾಗಲೂ ಕೂಡ ಅವ್ರು ಹೆಂಗಿರ್ತಾರೆ? ಚಿತ್ತದಲ್ಲಿ ನಿರಾಪೆ, ವಿಷಯದಲ್ಲಿ ಉದಾಸೀನ. ವಿಷಯಗಳು ಬಂದರೂ ಅಷ್ಟೇ, ವಿಷಯಗಳು ವಾದರೂ ಅಷ್ಟೇ. ಭಾವದಲ್ಲಿ ದಿಗಂಬರ. ಭಾವ ಬತ್ತಲೆ ಆಗಬೇಕಾಗುತ್ತದೆ ಏನ್ರಿ. ಆ ಭಾವ ಬತ್ತಲೆ ಆಗಬೇಕಾಗಿತ್ತಂದ್ರೆ ಸದ್ಗುರುನಾಥನ ಕೃಪೆಯನ್ನು ಬೇಕ ಹೊರತು ಇನ್ನೇನು ನಾವು ಸಾವಿರಾರು ಗ್ರಂಥ ಓದಿದ್ರೇನು, ಸಾವಿರಾರು ಗ್ರಂಥ ಬರೆದ್ರೇನು, ಭಾಳ ಪುಡಾರಿಯಾಗಿ ಹೇಳಿದ್ರೇನು. ಗುರುವಿನ ಗುಲಾಮನಾಗುವ ತನಕ ಮರೆಯದನ್ನ ಮುಖತಿ ಅಂದರಲ್ಲ. ಈ ರೀತಿಯಾಗಿ ಈ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರಲಿಂಗ ಬೇರಿಲ್ಲ ಕಾಣಿರುವಂತಾರಲ್ಲ. ಇಂತಹ ಈ 7 ಲಕ್ಷಣಗಳನ್ನು ಸ್ವಲ್ಪ ಚಿಂತನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಸ್ವಲ್ಪ
ಸಾಧನ ಶಿಬಿರಕ್ಕೆ ಬಂದದ್ದು ಸಾರ್ಥಕ ಆದೀತು ಅಂತ ನನ್ನ ಇಚ್ಛೆ. ಆದ್ದರಿಂದ ಇರಲಿ, ಇವತ್ತಿನ ಪುರಾಣದ ಕಡೆಗೆ ನಾವು ಲಕ್ಷ್ಯ ಹಾಕೋಣ. ಅಂಥ ಒಂದು ಶಕ್ತಿಯನ್ನು ಸದ್ಗುರುನಾಥ ಕೊಡಲಿ ಅಂಥೇಳಿ ಪ್ರಾರ್ಥಿಸಿಕೊಂಡು ಇವತ್ತಿನ ಕಥೆಯನ್ನು ಹೇಳ್ತಾ ಇದ್ದಾರಲ್ಲ, ಶ್ರೋತಾ ಜನರುಗಳಿರೋ ಮುಂದಿನ ಕಥಾನುಸಂಧಾನವನ್ನು ಶ್ರವಣ ಮಾಡಿ. ಸಿದ್ಧ ಸದ್ಗುರು ತಾನೇ ಚರಿತ್ರ ಕಥನನು ಹೇಳುವನು. ಶಿವದಾಸ್ ಎಷ್ಟು ನಿರಭಿಮಾನಿ ಅದಾನ ನೋಡು ಅಲ್ಲ. ಸಿದ್ಧರ ಕಥೆಯನ್ನು ಏನು ಮಾಡ್ತಾನೆ, ಪರಮಾತ್ಮ ತಾನೇ ಕಥನವನ್ನು ಹೇಳುವನು. ಸಿದ್ಧಾಶ್ರಮದಲ್ಲಿ ಪರಸ್ಥಳದ ಜನರಿಗೋಸ್ಕರವಾಗಿ ಒಂದು ಹೊಸ ಇಮಾರತನ್ನು ಕಟ್ಟಿಸುತ್ತಿದ್ದರು. ಆವಾಗ ಇನ್ನೂ ಏನಾಗಿತ್ತು ಅಂತಂದ್ರೆ ಭಾಳ ಕಟ್ಟಡಗಳು ಆಗಿರಲಿಲ್ಲ. ಜನರು ಬರೋದು ಜಾಸ್ತಿ ಆಯ್ತು. ಜನರು ಬರಬೇಕಾದ್ರೆ ವಸ್ತಿಗೆ ಏನಾದರೂ ಮಾಡಬೇಕಂತೇಳಿ ಅಪ್ಪ ಒಂದು ಏನು ಮಾಡ್ತಾ ಇದ್ದ ಅಂತ ಕೇಳಿದ್ರೆ, ಹೊಸ ಇಮಾರತಿಯನ್ನು ಕಟ್ಟಿಸ್ತಾ ಇದ್ದ. ಅಲ್ಲಿ ನಿತ್ಯ ಸದ್ಭಕ್ತರು ಬಂದು ಅದ್ಭುತವಾದ ಸೇವೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ, ಓಡಿ ಓಡಿ ಬರ್ತಾ ಇದ್ದಾರೆ. ಅನೇಕರು ಸೇವೆಗೋಸ್ಕರವಾಗಿ ಬಂದು ಬಹುಪ್ರೇಮದಿಂದ ಗುರು ಸೇವೆಗಾಗಿ ನಿಂತು ಒಬ್ಬರ ಮುಂದೆ ಒಬ್ಬರು ಹೋಗಿ ಉತ್ತಮ ರೀತಿಯಿಂದ ಸೇವಾ ಮಾಡುತ್ತಿದ್ದರು. ತನಗೆ ಸೇವಾ ಸಿಕ್ಕೀತೋ ಇಲ್ಲವೋ ಎಂಬುದೇ ಭೀತಿ. ಅಯ್ಯೋ, ನನಗೆ ಇವತ್ತು ಸೇವಾ ಸಿಗ್ತದನೋ ಇಲ್ಲೋ. ಅಬ್ಬ ಎಂಥ ಪುಣ್ಯಾತ್ಮರು ಇರಬೇಕಪ್ಪ. ಸತಿ ಮೊದಲಾದ ಸಂಪದವನ್ನೆಳಿಸಿ ಮಂದಮತಿ ಕಂಡ ಕೆಲಸಗಳು ಅಲಸದೇ ಕ್ಷಿತಿಯೊಳಸಗುವಂತೆ ಗುರುಸೇವೆಯೋಳೆ ಎನ್ನೊಡಲಿಗೆ ಅಖಿಲೇಶ. ಒಂದು ಕಡೆ ಬರ್ದಾರ ನಿಜಗುಣರು ಏನ್ರಿ, ಈ ಸತಿ ಮೊದಲಾದ ಸಂಪದವನ್ನೆಳಿಸಿ ಹೆಂಡತಿ ಮಕ್ಕಳ ಸಲುವಾಗಿ ಕಂಡ ಕೆಲಸಗಳನ್ನು ಅಲಸದೆ ಕ್ಷಿತಿಯೊಳಸಗುವಂತೆ. ನಾಚಿಕಿಲ್ದ ಹೇಸಿಕಿಲ್ಲದ ಅಲ್ರಿ, ನಾವು ನೀವು ನೋಡ್ತಾ ಇದ್ದೀವಲ್ಲ, ನಾಚಿಕಿಲ್ದ ಹೇಸಿಕಿಲ್ದ ಬ್ಯಾಸ್ರಿಲ್ದ ಕಂಡ ಕೆಲಸಗಳನ್ನ ಮಾಡ್ತಾನಲ್ಲ ಯಾವ ಮಂದಮತಿ ಅಂದ್ರೆ ಸತಿ ಮೊದಲಾದವ್ರ ಸಲುವಾಗಿನ ಇಷ್ಟು ಸೇವೆ ಮಾಡ್ತಕ್ಕಂಥವ. ಅದರಂತೆ ಅಂತಾರೆ ನಿಜಗಳು, ಅದರಂತೆ ಗುರು ಸೇವೆಯೊಳು ಎನ್ನೊಡಲಿಗೆ ಅಖಿಲೇಶ. ಗುರು ಸೇವೆಯೊಳಗೆ ನನಗೊಂದಿಟ್ಟು ಇಂಥದ್ದೊಂದು ಭಾವನೆಯನ್ನು ಉಂಟು ಮಾಡು ಪರಮಾತ್ಮ ಅಂತ ಕೇಳ್ತಾ ಇದ್ದಾರೆ. ಅಷ್ಟಾಗೋದು ಭಾಳ ಕಠಿಣ. ನಾವು ಚನ್ನಮಲ್ಲಪ್ಪನಂಥವ್ರ ಸೇವೆ ಅದನ್ನು ಕೇಳಿದೀವಿ ಅಲ್ರಿ. ಸಾಮಾನ್ಯ ಚನ್ನಮಲ್ಲಪ್ಪ ಅರೆ ಹಾವ ಅಪ್ಪನ ಮಂದಿರ ಒಳಗೆ ಹೋಗ್ಕತ್ತೆ ಅಂದಾಗ ಕೈ ಹಿಡಿದು, ಸರ್ಪ ಘೋರವಾದ ಸರ್ಪ ಕೈ ಹಿಡಿದು ದೂರ ಬಿಟ್ಟು ಬರಬೇಕಾ, ಹಾವು ಕಚ್ಚದ ಅರಿ ಸಾಯಬಲ್ಲಕ್ಕ ಸರಿ ಅನ್ನೋ ಚನ್ನಮಲ್ಲಪ್ಪನ ಸ್ಥಿತಿ ಅಂಥದ್ದರಿ. ಅದು ಇಲ್ಲ. ಅಂಥದ್ರಲ್ಲಿ ಇವು ಈ ರೀತಿಯಾಗಿ ಓಡಿ ಓಡಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ನನಗೆ ಸೇವಾ ಸಿಕ್ಕೀತೋ ಇಲ್ಲೋ ಅಂತ ಭೀತಿಯೊಳಗೆ ಸದ್ಗುರು ಸೇವೆಯನ್ನು ಮಾಡ್ತಾ ಇದ್ದರು. ಆ ಸಮಯದಲ್ಲಿ ಶಿವಪ್ಪನೆಂಬ ಒಬ್ಬ ಭಕ್ತ ಆತುರದ ಮುಂದೆ ಬಂದು, ಶಿವಪ್ಪನ ಭಕ್ತ ಬಂದು ಆತಂದು ಆತುರದ ಬಂದು ಯಾರೂ ಹಿಡಿಯದಿರುವ ಒಂದು ನಿಚ್ಚಣಿಕೆಯನ್ನು ತೀವ್ರವಾಗಿ ಎತ್ತಿದನು. ತುದಿ ಹಲ್ಲಿನ ಮೇಲೆ ಕಾಲಿಡುವಾಗ ನಿಚ್ಚಣಿಕೆಯು ಅಕಸ್ಮಾತಾಗಿ ಜಾರಿ ನೆಲದ ಮೇಲೆ ಬಿತ್ತು. ಯಾರೂ ಹಿಡಿದಿಲ್ಲ. ಮಂದಿ ಹಿಡಿಬೇಕು ಅಂತ ಅವನು ಇಚ್ಛೆ ಇಲ್ಲ. ಯಾಕೆ ಆತುರ, ಈ ಸೇವೆ ಮತ್ತೆ ಯಾರಿಗಾರೆ ವಾದಗಿದೀತು ಅಂಥೇಳಿ ಯಾರು ಹಿಡಿಯಲಾರ ನುಚ್ಚಣಿಕೆಯನ್ನು ತಂದು ತಾನೇ ಅದ್ರ ಮ್ಯಾಲೆ ಹತ್ತಿದ. ಮ್ಯಾಲೆ ಕೊನೆ ನುಚ್ಚಣಿಕೆ ಅಕಸ್ಮಾತಾಗಿ ಜಾರಿ ನೆಲದ ಮ್ಯಾಗ ಬಿತ್ತು. ಅದರೊಂದಿಗೆ ಶಿವಪ್ಪನೂ ಕೂಡ ನೆಲಕ್ಕೆ ಬೀಳುವಾಗ ಕೆಳಗಿನ ಕಟ್ಟೆಯ ಕಲ್ಲು ಅವನ ತಲೆಗೆ ಭರದಿಂದ ಬಡಿತು. ಅಲ್ಲ, ಆ ಕಟ್ಟಿ ಕಲ್ಲು ಬಡ್ದಾಗ ತತ್ಕಾಲ ಮೂರ್ಛಿತನಾದ. ಸದ್ಗುರು ಸಮೀಪದಲ್ಲೇ ಇದ್ದು ನೋಡ್ತಾ ಇದ್ದಾರೆ. ಅವರೇ ಶಿವಪ್ಪನು ಬಿದ್ದದ್ದನ್ನು ಮೊದಲು ನೋಡಿದರು. ಸಿದ್ಧಾರೂಢರೇ ಮೊದಲು ಆ ಶಿವಪ್ಪ ಬಿದ್ದದ್ದನ್ನು ಮೊಟ್ಟ ಮೊದಲು ನೋಡಿದರು ಸಿದ್ಧಾರೂಢರು.
ಅದಕ್ಕೆ ಇತರ ಅನೇಕ ಜನರು ಓಡಿ ಬಂದು ನೋಡುತ್ತಾರೆ. ಶಿವಪ್ಪನ ಬುಡಕ್ಕೆ ಬಿದ್ದು ಆತನ ಮೇಲಿನ ಚುನುಕಿ ಬಿದ್ದರೆ. ಶಿವಪ್ಪ ಬುಡಕ್ಕೆ ಬಿದ್ದಾನೆ, ಅವನ ಮ್ಯಾಲ ನುಚ್ಚುಣಿಕೆ. ಒಬ್ಬನು ನುಚ್ಚುಣಿಕೆ ಎತ್ತುತ್ತಲೇ ರಕ್ತ ಹರಿಯುವುದು ಕಂಡು ಬಂತು. ಆ ನುಚ್ಚುಣಿಕೆ ತೆಗೆದ ಕೆಳಗೆ ಬಿದ್ದಿದ್ದಲ್ಲ ಶಿವಪ್ಪ, ಅವನ ಮೈತುಂಬ ರಕ್ತ ಹರಿತಾ ಇದೆ, ರಕ್ತ ಹರಿತೆ. ಶಿವಪ್ಪನ ತಲೆಗೆ ಒಂದು ಆಳವಾದ ಗಾಯವಾಗಿತ್ತು ಮತ್ತು ಸರ್ವಾಂಗವು ರಕ್ತಮಯವಾಗಿದ್ದನ್ನು ನೋಡಿ, ಅಲ್ಲ, ಭಾಳ ಆಳವಾದ ಗಾಯ ಆಗ್ಯದ, ರಕ್ತ ಧಾರಾಕಾರವಾಗಿ ಸುರಿತದೆ. ಅದನ್ನು ನೋಡಿ ದಯಾವಂತರಾದವರು ಆತನ ಮೇಲೆ ತಣ್ಣೀರು ತಂದು ಸುರಿತಾ ಇದ್ದಾರೆ. ಆದರೆ ಆತನು ಮೃತಪ್ರಾಯನಾಗಿ ಕಾಣಿಸುತ್ತಿರುವನು. ಆದ್ರೆ ಅವನ ಕಣ್ಣು ಮುಚ್ಚಾನ, ಅವನ ಎಚ್ಚರವೇ ಇಲ್ಲ. ಮೃತಪ್ರಾಯನಾಗಿ ಮಲಗಿದ್ದಾನೆ, ಕಾಣಿಸಿದ್ದಾನೆ. ಎಷ್ಟು ಪ್ರಯತ್ನ ಮಾಡಿದ್ರೆ ಶಿವಪ್ಪನಿಗೆ ದೇಹದ ಮೇಲೆ ಸ್ಮೃತಿ ಬರಲಿಲ್ಲ. ಭಾಳ ಪೆಟ್ಟು ಹತ್ತಿರುವುದರಿಂದ ಮನುಷ್ಯನಿಗೆ ಏನಾಗ್ತದೆ ಅಂತ ಸ್ಮೃತಿ ತಪ್ಪದ, ಸ್ಮೃತಿ ಬರಲಿಲ್ಲ. ಆವಾಗ ಏನಾಯಿತು, ದುಃಖದಿಂದ ಅವನ ದುಃಖದಿಂದ ಸಂತೃಪ್ತರಾದ ಆತನ ಪತ್ನಿ ಪುತ್ರರು ಅಲ್ಲಿಗೆ ಬಂದರು. ಯಾವಾಗ ಶಿವಪ್ಪ ಬಿದ್ದಾನ, ಮೂರ್ಛಿತನಾಗ್ಯಾನ, ಅದನ್ನು ನೋಡಿ ಅವನ ಹೆಂಡತಿ ಮಕ್ಕಳು ಓಡೋಡಿ ಬಂದರು. ಪಾಪ ಆವಾಗ ಬಂದರು. ಶಿವಪ್ಪನ ಮುಖದೊಳಗಿಂದ ರಕ್ತ ಕೂಡಿದ ಬುರುಗ ಹೊರಗೆ ಬರ್ತಾ ಇದೆ. ಇದರೇನು ಬದುಕುವನು ಅಥವಾ ಇಲ್ಲವೋ ಎಲ್ಲರೂ ಅಂತ ಇದ್ದಾರೆ. ಹಿಂದೇನು ಶಿವಪ್ಪ ಬದುಕುವುದಿಲ್ಲಪ್ಪ, ಯಾಕೆ ಇಷ್ಟು ಧಾರಾಕಾರವಾಗಿ ರಕ್ತ ಹರಿತೈತಿ ಅಂತ ಅಂದ್ರೆ ಶಿವಪ್ಪನ ಮುಖದೊಳಗಿನ ರಕ್ತ ಬರೋದಕ್ಕೆ ಹೋಗೋದು ಬೀಳುತ್ತಿತ್ತಲ್ಲ, ಇವನೇನು ಬದುಕುವುದಿಲ್ಲ, ಆಶಾ ಇಲ್ಲ ಅಂತಂತಾರೆ. ಕೆಲವರು ವೈದ್ಯರನ್ನ ಕರೀಲಿಕ್ಕೆ ಓಡ್ತಾ ಇದ್ದಾರೆ, ಡಾಕ್ಟ್ರನ್ನ ಕರಿ. ಯಾಕಂದ್ರೆ ಇನ್ನು ಕ್ಷಣಾರ್ಧದೊಳಗೆ ಸಾಯ್ತಾ ಇದ್ದಾನೆ ಅಂತ ತಿಳ್ಕೊಂಡು ಡಾಕ್ಟ್ರನ್ನ ಕರೆಯಕ್ಕೆ ಹೋಗ್ತಾರೆ. ಕೆಲವರು ಅನ್ನುತ್ತಾರೆ, ವೈದ್ಯನನ್ನು ಏನು ಮಾಡ್ತಾ ಇದ್ದಾನೆ, ಜಲ ಕಟ್ಗೆ ತೊಗೊಂಬರಿ ಇವಾಗ ಉರಿಯ ಚಲಕ. ಆ ವೈದ್ಯ ಬಂದು ಏನು ಮಾಡ್ತಾನೆ, ಇನ್ನೇನು ಮಾಡೋಕ್ಕೆ ಸಾಧ್ಯದ, ಕಟ್ಗೆ ತೊಗೊಂಡು ಬರ್ರಿ, ಇನ್ನು ಮುಗ್ದತಿ ಇವನು ಕತಿ ಅಂತ ಕೆಲವು ಜನರು ಅಂತಾರೆ. ಈತನ ದೇಹ ಯಾತ್ರ ತೀರಿತು, ಸದ್ಗುರುಗಳ ಪಾದದಲ್ಲಿ ದೇಹ ಇಟ್ಟು ಈತನು ಧನ್ಯನಾದನು. ಸದ್ಗುರುಗಳ ಸೇವೆಯೊಳಗೆ ಇವ ಪ್ರಾಣ ತ್ಯಾಗ ಮಾಡಕತ್ಯಾನ ಅಂದ ಬಳಿಕ ಇವ ಧನ್ಯ ಆಗ್ಯದ. ಶಿವಪ್ಪನ ಪತ್ನಿ ಪುತ್ರರು ಸದ್ಗುರು ಮಾತನ್ನು ನೋಡಿ, ಮುಖವನ್ನು ನೋಡಿ ಆತನ ಚರಣ ಮಳೆ ಬಿದ್ದು, ಹೇ ಸದ್ಗುರುರಾಯನೇ, ನೀನೇ ನಮ್ಮನ್ನು ರಕ್ಷಿಸುವಂತನಾಗು, ನೀನೇ ವಿನಃ, ನಿನ್ನ ವಿನಃ ನಮ್ಮತ್ಯಾರೂ ಇಲ್ಲ. ಸರ್ವರನ್ನು ಬಿಟ್ಟು ನಾವು ನಿಮ್ಮ ಚರಣದಲ್ಲಿ ಏನಾಗಿದೆಯೋ ಬಂದು ಬಿದ್ದಿರುವಾಗ ನೀನು ಈ ಕಾಲದಲ್ಲಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಬಿಟ್ಟು ಬಿಡಬೇಡ. ಅಪ್ಪ, ನಿನಗೆ ಭಕ್ತ ರಕ್ಷಕ ಅಂತ ಕರೀತಾ ಇದ್ದಾರೆ. ಈ ಸಮಯದಲ್ಲಿ ರಕ್ಷಣೆ ಮಾಡದೆ ಹೋದೆ ಅಂದ್ರೆ ನಿನ್ನ ಬಿರುದಿಗೆ ಏನಾಕತಿ, ಅಪಚಾರ ಆಗ್ತದಪ್ಪ. ಆದ್ದರಿಂದ ಭಕ್ತ ರಕ್ಷಕ ಎಂಬ ಬಿರುದನ್ನು ಬಿಟ್ಟು ಬಿಡಬೇಡ. ಏನು ಸಂಕಷ್ಟ ಪ್ರಾಪ್ತವಾದರೂ ನಾವು ನಿಮ್ಮನ್ನು ಬಿಟ್ಟು ಮತ್ತೆಲ್ಲಿಗೂ ಹೋಗಲಾರೆವು. ಯಾವ ಡಾಕ್ಟರ್ ಕಡೆ ಹೋಗಂಗಿಲ್ಲ, ಯಾವ ಮಂತ್ರವಾದಿ ಕಡೆ ಹೋಗಂಗಿಲ್ಲ. ನಾನು ನಿಮ್ಮನ್ನು ನಂಬಿದ್ದೀನಿ ಅಂತಾಳೆ ಹೆಂಡತಿ ಮಕ್ಕಳು. ಅಲ್ಲ, ನಮಗೆ ತಂದೆ ತಾಯಿಗಳಿಬ್ಬರೂ ನೀನೇ ಆಗಿದ್ದೀರಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ. ಹಾಲಲ್ಲೆದ್ದು ನೇರದ್ದು ಕೊಳ್ಳ ಸಂಗಮದೇವ. ವಚನಗಳನ್ನು ಭಾಳ ಅಂತೀವಿ, ಖರೆ ಆ ಭಾವ ಐತೇನಂತ ತಿಳ್ಕೊಂಡ್ರೆ ಆ ಭಾವ ಇರೋದು ಭಾಳ ಕಷ್ಟದ. ತಾಯಿ ತಂದೆ ಸದ್ಗುರುನಾಥನೇ ತಾಯಿ, ಸದ್ಗುರುನಾಥನೇ ತಂದೆ ಅನ್ನುವಂಥ ಭಾವ ಬರೋದು ಕಷ್ಟದ ಆಗಿದ್ದೀರಿ. ನಿಮ್ಮ ಚರಣಗಳಲ್ಲೇ ನಮ್ಮನ್ನು ಇಟ್ಟುಕೊಳ್ಳಿರಿ ಅಂದರು. ಇಷ್ಟು ಹೊತ್ತಿನವರಿಗೆ ಶಿವಪ್ಪ ನೋಡುತ್ತಾ ಸ್ತಬ್ಧರಾಗಿ ಕೂತಿದ್ದ ಸದ್ಗುರುನಾಥ, ಇಲ್ಲಿ ತನಕ ಸುಮ್ಮನೆ ಕುಂತಿದ್ದ ಸಿದ್ಧಾರೂಢಪ್ಪ ಈಗ ಇವ್ರನ್ನೆಲ್ಲ ನೋಡಿ ಅಳೋದನ್ನು ನೋಡಿ ಸದ್ಗುರುನಾಥ ಶಿವಪ್ಪನ ಸ್ತ್ರೀ ಪುತ್ರರ ವಚನವನ್ನು ಕರ್ಣದಲ್ಲಿ ಬಿದ್ದ ಕೂಡಲೇ ಥಟ್ಟನೆ ಎದ್ದರು. ಏನಂದರೆ ಅವರು, ಭಕ್ತ ರಕ್ಷಕ ಎಂಬ ಬಿರುದದ, ಈ ಸಮಯದಲ್ಲಿ ನೀನು ರಕ್ಷಣೆ ಮಾಡಲಿಲ್ಲ ನಿನ್ನ ಬಿರುದಿಗೆ ಅಪಚಾರ ಆಗ್ತದಪ್ಪ.
ಆದ್ದರಿಂದ ನೀನೇ ರಕ್ಷಿಸು. ಶಿವಪ್ಪನ ಎಡಪ್ರಾರ್ಶ್ವದ ಕಪಾಲಗಳಿಂದ ರಕ್ತ ಧಾರಾಕಾರಿ ಹರಿತಾದೆ. ಎಡಕಿನ ಕಪಾಳದಿಂದ ರಕ್ತ ಧಾರಾಕಾರವಾಗಿ ಹರಿತಾ ಇದೆ. ಇದನ್ನು ನೋಡಿ ಮಾತಿಯಾಗಿರೋ ಸದ್ಗುರುಗಳು ಶಿವಪ್ಪನ ಸಮೀಪಕ್ಕೆ ಕುಳಿತುಕೊಂಡು ಅವನ ಗಾಯಕ್ಕೆ ಹಸ್ತ ಸ್ಪರ್ಶ ಮಾಡಿದರು. ಕೂಡಲೇ ರಕ್ತ ಪ್ರವಾಹ ನಿಂತು ಹೋಯಿತು. ಅಮೃತ ಹಸ್ತ ಅಂತ ಕರಿತಾ ಇದ್ದಾರೆ ಮಹಾತ್ಮರ ಹಸ್ತಗೆ ಅಲ್ಲ. ಯಾಕೆ ಅಂದರೆ ಆ ಹಸ್ತದಲ್ಲಿ ಅಂತಹ ಸಾಮರ್ಥ್ಯ ಇರ್ತದೆ. ಆ ಹಸ್ತ ಸ್ಪರ್ಶ ಆಯಿತು. ಆವಾಗ ಏನಾಯಿತು ಅಂತ ಕೇಳ ಕೂಡಲೇ ರಕ್ತ ಪ್ರವಾಹ ನಿಂತು ಹೋಯಿತು. ಆಮೇಲೆ ನಮಃ ಶಿವಾಯ ಅನ್ನುತ್ತಾ ಸರ್ವಾಂಗಕ್ಕೆ ಅಮೃತ ಹಸ್ತದಿಂದ ಸ್ಪರ್ಶಿಸುವಂಥವರಾದರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಅವ್ರ ಹಸ್ತವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಈತನ ಆಯುಷ್ಯ ತೀರದಂತೆ ತೋರುತ್ತದೆ ಗುರುಗಳಂತ. ಈಗ ಈತನ ಆಯುಷ್ಯ ತೀರದಂತೆ ಆದರೆ ಮುಂದೆ ಈತನು ಮಾಡ್ತಕ್ಕ ವಿಶೇಷ ಕಾರ್ಯವಿರುತ್ತದೆ ಅಲ್ಲ. ಇವನ ಕಾರ್ಯ ಇವನ ಆಯುಷ್ಯ ಮುಗತಿ, ಪರಂತು ಇನ್ನೂ ಮಾಡಬೇಕಾದ ಕರ್ತವ್ಯ ಐತಪ್ಪ. ಆದ್ದರಿಂದ ಏನಾದರೂ ಆಯುಷ್ಯ ಲೇಷದಿಂದ ಸದ್ಗುರುನಾಥನು ಈತನ ಬದುಕಿಸತಕ್ಕದ್ದು ಏನಾದರೂ ಮಾಡಿ ಇವನ್ನ ಬದುಕಿಸ್ಬೇಕು. ಯಾಕಂದ್ರೆ ಇವು ಮಾಡುವ ಕೆಲಸ ಇನ್ನೂ ಭಾಳದ ಅಂತ ಸಿದ್ದಾಳಪ್ಪ ಆ ಭಾಳದ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ರೆ ಅಮೃತ ಲೇಷದಿಂದ ಸದ್ಗುರುನಾಥ ಈತನ್ನು ಬದುಕಿಸತಕ್ಕದ್ದು ಹೀಗೆಂದು ಸಿದ್ಧರು ಹಸ್ತಸ್ಪರ್ಶ ತಣ್ಣೀರು ತೆಗೆದರು. ತಮ್ಮ ಕೈಯಿಂದನೇ ತಣ್ಣೀರು ತೆಗೆದುಕೊಂಡು ಶಿವಪ್ಪನ ಮುಖದ ಮೇಲೆ ಸದ್ಗುರುನಾಥ ಈತನ ಬದುಕಿಸಿದ್ದು ಹೀಗೆಂದು ಸಿದ್ಧರು ಹಸ್ತದಲ್ಲಿ ತಣ್ಣೀರು ತೆಗೆದುಕೊಂಡು ಆ ಸಿದ್ಧಾರೂಢರು ಇನ್ನು ಸಾಯ್ತಾ ಇದ್ದಾನೆ ಅಂತೇಳಿ ತಿಳ್ಕೊಂಡು ತಾವೇ ಸ್ವತಃ ನೀರು ತೆಗೆದುಕೊಂಡು ಪ್ರೋಕ್ಷಣೆ ಮಾಡಿ ತೂಷ್ಣಿಂ ಶಿಶಿಯಿಂದ ಇರುವಂಥವರಾದರು. ತಾನಾಗಿ ನಿಂತುಕೊಂಡಾರ ತೂಷ್ಣಿಂ ಸ್ಥಿತಿಯಿಂದ. ಯಾವಾಗ ದಿವ್ಯ ಚೇತನ ರೂಪವೇ ತಾವಾದರೋ ಆವಾಗ ಏನಾಯಿತು, ಎಲ್ಲ ಭಕ್ತ ಜನರು ಚಿತ್ರದೊಳಗಿನ ನರಾರಿಯಂತೆ ತಟಸ್ಥರಾಗಿ ನೋಡುತ್ತಿದ್ದರು. ಈ ಅಪ್ಪ ಕಣ್ಣು ಮುಚ್ಚಿ ಅವನ ನೋಡ್ತಾ ಅವನ ಎದೆ ಮೇಲೆ ಕೈ ಇಟ್ಟು ನೋಡ್ತಾ ಇರುವಾಗ ಚಿತ್ರೊಳಗಿನ ಅಂತೆ ಹ್ಯಾಂಗೆ ಚಿತ್ರಗಳು ನರನಾರ್ಯರು ನಿಂತಂಗೆ ನಿಂತಿರ್ತಾರಲ್ಲ, ಮತ್ತೆ ಅವ್ರಿಗೇನೂ ತಿಳಿಲಾರ್ದಂಗೆ ನಿಂತು ನೋಡ್ತಾ ಇದ್ದಾರೆ, ತಟಸ್ಥರಾಗಿ ನೋಡುತ್ತಿರುವರು. ಭಕ್ತನಾದ ಶಿವಪ್ಪನು ಬಿದ್ದದ್ದು ನೋಡಿ ಸ್ತ್ರೀಯರಿಗೆ ಕಣ್ಣೀರು ಸುರಿಯುತ್ತಿದ್ದವು. ಎಲ್ಲರೂ ಶಿವಪ್ಪನ ಕಡೆಗೆ ನೋಡುತ್ತಿರುವಾಗ ಮೆಲ್ಲಗೆ ಆತನ ತುಟಿಗಳು ಅಲ್ಲಾಡರಾರಂಭಿಸಿದವು. ಯಾವಾಗ ಚೇತನೊಳಗೆ ಪ್ರವೇಶ ಆಗ್ಯದೆ, ಪ್ರವೇಶ ಆದಾಗ ಅವನ ತುಟಿಗಳು ಏನಾಗಕತ್ತೀವಿ ಅಂತ ಕೇಳಿದ್ರೆ ಅಗಲಾಡ್ಲಿಕ್ಕೆ ಹತ್ತಿದವು. ಇನ್ನು ಯಾರೊಬ್ಬರಿಗೂ ಸಾಧ್ಯವಿಲ್ಲ ಸದ್ಗುರು ಮಹಿಮಾ ವರ್ಣಿಸಲಿಕ್ಕೆ, ಯಾರಿಗೂ ಸಾಧ್ಯವಿಲ್ಲ. ಸಿದ್ದರಾಯನಂದರು ನಿಶ್ಚಯವಾಗಿ ಸದ್ಗುರುನಾಥನು ಪ್ರಾಪ್ತನಾದನು. ಆದ್ದರಿಂದಲೇ ಶಿವನು ಬದುಕಿದನು. ನಾನು ಅಂತನ್ನಂಗಿಲ್ಲ, ಎಲ್ಲಿಯೂ ಸಿದ್ಧಾಡ್ರು ನಾನು ಅಂತನ್ನೋದು ಮಾತೇ ಇಲ್ಲ. ಸದ್ಗುರು ಪ್ರಸನ್ನಾಗಿದ್ದಾನೆ. ಈಗ ಅವನು ಮೊದಲಿನಿಂದ ಶಿವಪ್ಪನು ಬದುಕಿದನು. ಇನ್ನು ಮೇಲೆ ಇವನಿಗೆ ಭಯ ಇಲ್ಲ. ಕೆಲವು ದಿವಸಗಳ ಮೇಲೆ ಶಿವಪ್ಪನ ಪ್ರಕೃತಿಯು ಸುಧಾರಿಸಿ ಪುನಃ ಆತನು ಅಧಿಕ ಪ್ರೇಮದಿಂದ ಗುರುಸೇವೆ ಮಾಡಲಾರಂಭಿಸಿದನು. ಆವಾಗ ಅವನ ಮುಖದಿಂದ ಏನು ಬರ್ಲಕ್ಕಿತ್ತು ಅಂತ ಕೇಳಿದ್ರೆ ರಾಮ್ ರಾಮ್ ಬರ್ಲಕ್ಕತ್ತಲ್ಲ. ರಾಮ ರಾಮ್ ಅನ್ನೋ ಶಬ್ದ ಅವನ ಬಾಯಿಂದ ಬರಾಕತ್ತಿದ್ಕೊಳ್ಳೆ ಕಣ್ಣು ತೆರೆದಾನೆ ಅಲ್ಲ. ರಾಮ ಅನ್ನೋ ಮಂತ್ರ ಎಷ್ಟು ಮಹತ್ವದದ. ದಾಸರಂತಾರಲ್ಲ, ನೀನ್ಯಾಕೋ ನಿನ್ನ ಹಂಗೆ ಯಾಕೋ ಅಬ್ಬ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತಾರಲ್ಲ. ಏನಂತಾರೆ ಅಂತ ಕೇಳಿದ್ರೆ ಇನ್ನು ಮೇಲೆ ಇವನಿಗೆ ಭಯವಿಲ್ಲ. ಕೆಲವು ದಿವಸಗಳ ಮೇಲೆ ಪ್ರಕೃತಿ ಸುಧಾರಿಸಿ ಅವನು ಅಧಿಕ ಸೇವೆ ಮಾಡಲಾರಂಭಿಸುತ್ತಾನೆ. ಆವಾಗ ಎಲ್ಲರೂ ಜಯಕಾರವನ್ನು ಹಾಕ್ತಾ ಇದ್ದಾರೆ ಅಲ್ರಿ. ಉಲ್ಟಾ ನಾಮ ಜಪತ್ ಜಗದಾನ ವಾಲ್ಮೀಕಿ ಭಯೋ ಬ್ರಹ್ಮ ಸಮಾನ.
ವಾಲ್ಮೀಕಿ ಅಂತಕ್ಕಂಥ ಋಷಿ ಮೊದಲು ಬ್ಯಾಡಿದ್ದಲ್ಲ. ನಾರದರು ಅವನಿಗೆ ರಾಮ ಮಂತ್ರವನ್ನು ಹೇಳಕ್ಕೆ ಪ್ರಯತ್ನ ಮಾಡಿದರು. ಪರಂತು ಏನಾಯಿತು, ರಾಮ ಅಂತ ಬಾಯಿಲೆ ಅಣ್ಣಾಕ ಬರೋದಷ್ಟು ಪಾಪ ತುಂಬಿತ್ತದು. ಆವಾಗ ಆ ಮರ ಈ ಮರ 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 ಅಂತ ಅನ್ಕೋತ ಹೋದತ್ತಾವ. ಮರ ಮರ ಅನ್ಕೋತ ಹೋಗಿದ್ದ ರಾಮ ರಾಮ. ಉಲ್ಟಾ ನಾಮ ಜಪತ್ ಜಗಜಾನ ಏನು ಬರೀತಾರೆ. ಉಲ್ಟಾ ನಾಮವನ್ನು ಜಪಿಸಿ ಅವ ವಾಲ್ಮೀಕಿ ಆದ. ಬ್ಯಾಡ ವಾಲ್ಮೀಕಿ ಆದ. ನಮಗೂ ಆ ರಾಮ ಮಂತ್ರ ಗೊತ್ತೈತಿ, ಖರೆ ಗೊತ್ತೈತಿಲ್ರಿ. ಗೊತ್ತಿದ್ರೆ ಏನಾಗಂಗಿಲ್ಲ ಅಲ್ರಿ. ಅದು ಭಾವ ತುಂಬಿ ಬರಬೇಕು, ಹೃದಯ ತುಂಬಿ ಬರಬೇಕು. ಬಾಯಿ ತೆರೆದು ಅನ್ನೋದಲ್ಲ, ಹೃದಯ ತೆರೆದು ಅಂದ್ರೆ ಅಲ್ಲೇನಾದ್ರು ಸ್ವಲ್ಪ ಕೆಲಸ ಆದೀತು. ಅವಾಗಂತಾರಲ್ಲ, ಗುರುಶೇ ಮಾಡಲು ಆರಂಭಿಸಿದರು. ಶ್ರೀ ಸಿದ್ಧ ಸದ್ಗುರು ಬಸವರಾಜರು ಮಹಾರಾಜರು ಶರೀರ ತೊಟ್ಟಿರುವುದರಿಂದ ಪ್ರಸಂಗದಲ್ಲಿ ರೋಗಗಳನ್ನು ಸ್ವೀಕರಿಸುತ್ತಿದ್ದರು. ಈ ರೀತಿ ಅವ ಪುನಃ ಆರೋಗ್ಯವಂತನಾಗಿ ಕೆಲಸ ಮಾಡ್ಲಾಕ, ಗುರು ಸೇವೆ ಮಾಡ್ಲಾಕತ್ತಿದಲ್ಲ, ಆ ಸಮಯದಾಗ ಸಿದ್ಧಾರೂಢರಿಗೆ ಏನಾದರೂ ಶರೀರ ಪ್ರಸಂಗ ಬಂತು ಅಂದ್ರೆ ರೋಗಗಳು ಸ್ವೀಕರಿಸ್ತಾ ಇದ್ದರು. ಇನ್ನೊಬ್ಬರಿಗೆ ಏನಾರ ಜ್ವರ ಗಿರ ಬಂದು ಅಂದರೆ ಅವ್ರ ರೋಗವನ್ನು ಸಿದ್ಧಾರೂಢರು ಸ್ವೀಕಾರ ಮಾಡ್ತಿದ್ರು ಅಲ್ರಿ. ಈಗ ಮತ್ತೊಂದು ಪ್ರಕರಣವನ್ನು ಕೊಡ್ತಾ ಇದ್ದಾರಲ್ಲ. ಯಾಕಂದರೆ ದೇಹವು ಸ್ವಾಭಾವಿಕವಾಗಿ ರೋಗದ ಬೀಜವಾಗಿರುತ್ತೆ. ಇದು ಏನದ, ಇದರೊಳಗೆ ಸಾಕಷ್ಟು ಬೀಜಗಳದಾವ. ತನು ಹೃದಯ ಆಗರ, ಅತಿ ದುಃಖ ಸಾಗರ, ಕ್ಲೇಶಾದಿಗಳ ಗೊತ್ತು, ತನು ಭಾವ ಅಳಿಯ ದುಃಖದ ಕೇಡು. ಅಲ್ಲಿ ತನು ಹೃದಯ ಆಗರ. ಈ ಶರೀರ ಮ್ಯಾಲೆ ಚಂದ ಕಾಣಿಸಾಕತ್ತದ, ಖರೆ ಒಳಗೆ ಬೀಜದಾವ. ಯಾವ ಬೀಜ? ರೋಗದ ಬೀಜಗಳದಾವ. ಅವು ಯಾವಾಗ ತಮ್ಮ ಫಲವನ್ನು ಕೊಡಬೇಕಾಕತಿ, ಆ ಕಾಲು ಬಂತು ಅಂತಂದ್ರೆ ಒಂದೊಂದು ರೋಗಗಳು ಹೊರಗೆ ಬರ್ತಾ ಇದ್ದಾವೆ. ಇದು ನಿಜಗೊಂಡ್ರೆ ಹೇಳಿ ಭಾಳ ಉತ್ತಮದ ಅಲ್ಲ. ನಮ್ಮಲ್ಲಿ ರೋಗದ ಬೀಜಗಳಿದ್ದದ್ದು ನಮಗೆ ಅನುಭವಕ್ಕೆ ಬರೋದಿಲ್ಲ ನೋಡಿ. ಗೊತ್ತಿಲ್ಲದ ಕ್ಯಾನ್ಸರ್ ಆಗ್ತದೆ ರೀ ಮನುಷ್ಯಾಗ, ಗೊತ್ತಾಗೋದಿಲ್ಲ ಅಲ್ಲ. ಭಾಳ ದಿವ್ಸಕ್ಕೆ ಗೊತ್ತಾಕತಿ, ಪರಂತು ಟೈಮ್ ಮೀರಿ ಹೋಗಿರ್ತದಲ್ಲ. ಅಂಥದ್ದು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಅವ್ನು ಗೊತ್ತೇ ಇಲ್ಲ, ಅದು ನನ್ನಲ್ಲಿ ಕ್ಯಾನ್ಸರ್ ರೋಗ ಬರ್ತೈತಿ ಅನ್ನೋದು ಗೊತ್ತಿಲ್ಲ. ಯಾಕೆ? ಬೀಜದಾವಲ್ಲ, ಆ ಬೀಜ ಫಲ ಕೊಡಲಾರ್ದನೇ ಬಿಡುವುದಿಲ್ಲ. ಈ ರೀತಿಯಾಗಿ ಅವರಂತಾರಲ್ಲ, ಶರೀರ ತೊಟ್ಟಿರುವುದರಿಂದ ಪ್ರಸಂಗದಲ್ಲಿ ರೋಗಗಳನ್ನು ಸ್ವೀಕರಿಸುವನು. ಯಾಕೆಂದರೆ ದೇಹ ಸ್ವಾಭಾವಿಕವಾಗಿ ರೋಗದ ಬೀಜ. ಒಮ್ಮೆ ಸಿದ್ಧರಿಗೆ ಮಹಾಜ್ವರು ಪ್ರಾಪ್ತವಾಗಿ ಬಹು ಕಷ್ಟ ನೆರಳುತ್ತಾ ಹಾಸಿಗೆ ಮೇಲೆ ಓಡಾಡುತ್ತಿದ್ದರು. ಎಲ್ಲರ ರೋಗವನ್ನು ಸ್ವೀಕಾರ ಮಾಡ್ತಕ್ಕಂಥ ಸಿದ್ಧರಿಗೆ ಜ್ವರ ಬಂದು ಅಂತ್ರಿ. ಬಂದು ಏನು ಬಂದಂಗೆ ಮಾಡಿದ್ರು ಅವ್ರಿಗೆ ಗೊತ್ತದು ಜ್ವರ ಬಂದು ಅಂತ. ಜ್ವರ ಬಂದು ಬಳಲಾಕತ್ಯಾರ. ಎಲ್ಲರಂಗನ ಅವರು ಏನು ಮಾಡಕತ್ಯಾರ, ಉರುಳಾಡಕತ್ಯಾರ. ಇದನ್ನು ನೋಡಿ ಭಕ್ತ ಜನರು ಬಹಳ ಗಾಬರಿಯಾಗಿ ಔಷಧ ಗುಳಿಗೆಗಳನ್ನು ತಂದು ಕೊಡುತ್ತಿದ್ದಾರೆ. ಗಾಬರಿಯಾಗಿದ್ದಾರೆ. ಔಷಧ ಗುಳಿಗೆಗಳನ್ನ ತಂದು ಕೊಡ್ತಾ ಇದ್ದಾರೆ. ಎಷ್ಟು ಔಷಧ ಕೊಡ್ತೀರಪ್ಪ? ಯಾರಿಗೆ ಔಷಧ ಕೊಡೋರು ನೀವು? ಜಗತ್ತಿನ ನೋವುಗಳನ್ನು ಸಹನ ಮಾಡ್ತಕ್ಕಂಥ ಸಿದ್ಧನಿಗೆ ಔಷಧ ಕೊಟ್ಟರೆ ಅದು ಸಾಧ್ಯ ಆದೀತೇನೋ? ಸಾಧ್ಯ ಇಲ್ಲಪ್ಪ. ಅವುಗಳನ್ನು ಹಾಸಿಗೆ ಬುಡಕ್ಕೆ ಇಟ್ಟರು. ಎಷ್ಟು ಔಷಧ ಗುಳಿಗೆ ತಂದು ಕೊಟ್ಟರು ಕೂಡ ತಗೊಳ್ಳಿಲ್ಲ ಪುಣ್ಯಾತ್ಮ. ಹಾಸಿಗೆ ಬಡ್ಡ್ಯಾಗ ಇಡ್ತಾರೆ ಸಿದ್ಧರು. ಅವುಗಳನ್ನು ಹಾಸಿಗೆ ಬುಡಕ್ಕೆ ಇಟ್ಟು ಇನ್ನಷ್ಟು ನಿಂತು ತೆಗೆದುಕೊಳ್ಳುತ್ತೇನೆ ಅಂತಿದ್ರು. ಈಗ ಗುಳಿಗೆ ಕೊಟ್ಟರಿಲ್ಲ, ಹೋಗ್ರಿ ಇನ್ನಷ್ಟು ನಿಷ್ಠ ಆ ಗುಳಿಗೆ ತಗೋತೇನೆ ಅಂತ ಹಾಸಿಗೆ ಬಡ್ಡ್ಯಾಗ ಇಡ್ತಾರೆ. ಒಂದು ದಿವಸ ಒಬ್ಬ ಪ್ರಸಿದ್ಧ ವೈದ್ಯನು ಬಂದು ಬಹಳ ಅಮೋಘವಾದ ಮಾತ್ರೆಗಳೆಂದು ಕೊಟ್ಟು ಹೋದ. ಬಹಳ ಶ್ರೇಷ್ಠವಾದ ಗುಳಿಗೆದಪ್ಪ, ಇವನು ತಗೋಬೇಕು ನೀವು ಅಂತಾಳ. ಸಿದ್ಧಾರೂಢರು ಅವುಗಳನ್ನು ಕೂಡ ಏನು ಮಾಡ್ರು, ಹಾಸಿಗೆ ಬುಡದಲ್ಲಿ ಇಟ್ಟರು. ಪ್ರತಿದಿನದಲ್ಲಿಯೂ ಭಕ್ತ ಜನರು ಔಷಧ ಗುಳಿಗೆಗಳನ್ನು ತಂದು ಕೊಡ್ತಾ ಇದ್ದರು. ಮತ್ತು ವೈದ್ಯ ನಿತ್ಯ ಬಂದು ಜ್ವರವನ್ನು ಪರೀಕ್ಷೆ ಮಾಡ್ತಾ ಇದ್ದ. ಆದರೆ ರೋಗವು ಏನೇನು ಕಡಿಮೆ ಆಗದೇ ಇದ್ದದ್ದನ್ನು ನೋಡಿ ಬಂದಂತಾನು ವೈದ್ಯ, ಅಪ್ಪಗಳ
ನನ್ನ ಗುಳಿಗೆ ಸಾಮಾನ್ಯ ಇಲ್ಲವು, ಆ ಗುಳಿಗೆ ಅಮೋಘವಾಗಿದ್ದವು. ಅವುಗಳು ಆಗಿದ್ದಾದ್ರೆ ಜ್ವರ ಅವಶ್ಯವಾಗಿ ಕಡಿಮೆ ಆಗ್ತಿತ್ತು. ನೀವು ಅದನ್ನು ತೆಗೆದುಕೊಂಡಿರಲಿಕ್ಕಿಲ್ಲ. ರೋಗವು ಹೀಗೆ ಹೋದೀತು. ನಾವು ಕೊಟ್ಟ ಔಷಧ ಗುಳಿಗೆ ಭಾರಿ ಅದಾವೆ, ಅವು ನೀವು ತಗೊಂಡಿಲ್ಲ, ಮತ್ತು ಹ್ಯಾಂಗೆ ಹೋಗ್ತದಪ್ಪ? ಆದ್ದರಿಂದ ದೈನ್ಯ ಭಾವದಿಂದ ನಿಮ್ಮನ್ನು ಕುರಿತು ಪ್ರಾರ್ಥಿಸುವುದೇನೆಂದರೆ, ಈಗಲಾದರೂ ಆ ಔಷಧವನ್ನು ಸ್ವೀಕಾರ ಮಾಡಿರಿ ಬಾ, ಈಗರ ಔಷಧ ತಗೋರಿ ಅಂತ ಹೇಳ್ತಾ ಇದ್ದಾರೆ. ಭಕ್ತರ ಇಚ್ಛೆಯನ್ನು ಪಾಲನೆ ಮಾಡಿ ದೇಹವನ್ನು ನಮಗೋಸ್ಕರವಾಗಿ ರಕ್ಷಿಸ್ತಕ್ಕದ್ದು. ಮಹಾತ್ಮರಿಗೆ ತನ್ನ ದೇಹದ ಅವಶ್ಯಕತೆ ತಮಗಿರುವುದಿಲ್ಲ. ಲೋಕದ ಸಲುವಾಗಿ ಅದನ್ನು ನಾವು ಬದುಕಿಸ್ಬೇಕಾಗೈತಿ ಅಂತ ಪ್ರಾರ್ಥಿಸುವುದೇನೆಂದರೆ, ಈಗಲಾದರೂ ಔಷಧ ಸ್ವೀಕಾರ ಮಾಡಿ ಭಕ್ತರ ಇಚ್ಛೆಯನ್ನು ಪಾಲನೆ ಮಾಡಿ ದೇಹವನ್ನು ನಮಗೋಸ್ಕರ ರಕ್ಷಿಸತಕ್ಕದ್ದು ಎಂದು ವೈದ್ಯ ಅನ್ನಲು ಸದ್ಗುರುಗಳು ನಗುಮುಖದಿಂದ, ನಿನ್ನ ಆಗ್ರಹವಾದರೆ ಈಗಲೇ ಎಲ್ಲ ಔಷಧ ತೆಗೆದುಕೊಳ್ಳುವೆನು ಅಂತೇಳಿ ಹಾಸಿಗೆ ಬುಡಕ್ಕೆ ಕೈ ಹಾಕಿ ಮುಷ್ಟಿಗೆ ತುಂಬ ಗುಳಿಗಳಿದ್ವಲ್ಲ ಅಷ್ಟು ಬಾಯಿಗೆ ಹಾಕಿಕೊಂಡು ಬಿಟ್ರಂತ ನೋಡಿ. ವಿಪರೀತ ಆದಿತ್ತು. ನಮ್ಮಂಥವ್ರು ಹಂಗೆ ಅವ್ನು ತೊಗೊಂಡ್ರೆ ಏನಾಕತಿ ಅಲ್ರ? 8 ದಿವಸದ ಗುಳಿಗೆ ಒಮ್ಮೆ ಬಾಯಿ ಹಾಕ್ಕೊಂಡ್ರೆ ಗತಿ ಏನಾದಿತ್ತಪ್ಪ? ಗಾಬರಿ ಆದ್ರೆ ಅವರು ಹಾಕಿಕೊಳ್ಳು ನುಂಗಿಬಿಟ್ಟು ಇದನ್ನು ನೋಡಿ ವೈದ್ಯ ಗಾಬರಿ ಆದ. ಅಪರಾಧವಾಯಿತು ಎಂದು ತನ್ನ ಮುಖದ ಮೇಲೆ ಬಡಿದುಕೊಂಡು ನೆಲದ ಮೇಲೆ ಬಿದ್ದು ದುಃಖದಿಂದ ಉಳ್ಳಾಡ್ತಾ ಇದ್ದಾನೆ. ಯಾರವ? ಡಾಕ್ಟರ್. ಯಪ್ಪ, ಲೋಕದ ವೈದ್ಯ ನೀನು, ಭವರೋಗ ವೈದ್ಯ ನೀನು, ನಿನಗೆ ನನ್ನ ಗುಳಿಗೆ ಹೆಂಗೆ ನಾಟ್ಯಾವು? ನಾ ತಪ್ಪು ಮಾಡಿದೆ ಅಂಥೇಳಿ ಓಡಾಡ್ತಾ ಇದ್ದಾನೆ. ಅಲ್ಲಿದ್ದ ಜನರು ಸಹ ಬಹು ಖಿನ್ನರಾಗಿ, ಇನ್ನು ಮೇಲೆ ಆಸೆ ಹಿಡಿಯುವುದು ವ್ಯರ್ಥವು, ನಮ್ಮ ಪುಣ್ಯಂದಿಗೆ ತೀರಿತು. ಒಂದು ಗುಳಿಗೆ ನುಂಗ್ಯಾನ ಅಂದ ಬಳಕೆ ನಾಪೋಳು ಮುಗೀತು ಅಂತಾರೆ ಇವರೆಲ್ಲ. ರೋಗವು ನನಗೆ ಎಂದೂ ಬಂದಿದ್ದಿಲ್ಲ ಅವರಂತಾರಲ್ಲ, ನಿಮಗೇನು ವ್ಯಥೆ ಇಲ್ಲ, ವ್ಯರ್ಥವಾಗಿ ಯಾಕೆ ಗಡಬಡಿಸ್ತಾ ಇದ್ದೀರಿ? ರೋಗ ನನಗೆ ಎಂದು ಬಂದಿದ್ದಿಲ್ಲ, ನನಗೆ ಜನ್ಮ ಮರಣವು ಇಲ್ಲವೇ ಇಲ್ಲ. ಶರೀರ ಇದ್ದವಾಗ ರೋಗ ಇರ್ತಾವ, ಶರೀರ ಇಲ್ದವಾಗ ರೋಗ ಅಂದರೆ ಇರ್ತಾವಪ್ಪ. ಶರೀರವೇ ಅಲ್ಲ ಅಂತ ತಿಳಿರ್ತಕ್ಕಂಥ ಮಹಾಪುರುಷರಿಗೆ ರೋಗ ಯಾವ ಕಡೆಯಿಂದ ಬರಲಿಕ್ಕೆ ಸಾಧ್ಯ? ನಮಗೇನು ವ್ಯಥೆ ಇಲ್ಲ, ವ್ಯರ್ಥವಾಗಿ ಯಾಕೆ ಗಡಿಬಿಸ್ತೀರಿ? ರೋಗವು ನನಗೆ ಎಂದೂ ಬಂದಿದ್ದಿಲ್ಲ, ನನಗೆ ಜನ್ಮ ಮರಣಗಳು ಇಲ್ಲವೇ ಇಲ್ಲ, ಶರೀರವೇ ಇಲ್ಲ. ರೋಗ ಎಲ್ಲಿಂದ ಬರುವುದು? ನಾನು ಯಾರು ಏನೆಂಬುದು ನಿಮ್ಮಿಂದ ತಿಳಿಯಲಾಗದು. ಇವತ್ತು ಹೇಳ್ತಾರೆ ನಾನು ಯಾರು ಅನ್ನೋದು ನಿಮಗೆ ತಿಳಿಲಕ್ಕನ ಕೂಡ ಅಬ್ಬಾ 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 ಸಾಧ್ಯವಿಲ್ಲ. ನನಗೆ ಜನ್ಮ ಮರಣಗಳು ಇಲ್ಲವೇ ಇಲ್ಲ, ರೋಗ ಎಲ್ಲಿಂದ ಬರುವುದು? ನಾನು ಯಾರು ಎಂಬುದನ್ನು ನಿಮ್ಮಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಎಂದು ಅನ್ನುತ್ತಾ ಅಡ್ಡಾಡಲಿಕ್ಕೆ ಆರಂಭ ಮಾಡಿದರು. 15 ದಿವಸಗಳ ತನಕ ಜ್ವರದಿಂದ ಹಾಸಿಗೆ ಹಿಡಿದ ಮಲಗಿರುವ ಕ್ಷಣದಲ್ಲಿ ಎದ್ದು ಸಶಕ್ತರಂತೆ ಓಡಾಡೋದು ನೋಡಿ ಜನ ಆಶ್ಚರ್ಯಪಟ್ಟಂತಾರೆ, ಮಹಾತ್ಮರ ಮಹಿಮೆ ಇಷ್ಟೇ ಎಂದು ಸೀಮೆ ಹತ್ತುವುದಿಲ್ಲ ಅಲ್ರಿ. ಸಮುದ್ರದ ನೀರನ್ನು ಅಳೆದು ತೂಗಿ ಲೆಕ್ಕ ಮಾಡಿ ಹೇಳಬಹುದು ಅಲ್ರಿ, ಉಸುಕಿನ ಕಣಗಳನ್ನು ಎಣಿಸಬಹುದು. ಮಹಾತ್ಮರ ಲೀಲೆಗಳನ್ನು ಎಂದೆಂದೂ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಸರ್ವರು ಆಶ್ಚರ್ಯಪಟ್ಟು ಅನ್ನುತ್ತಾರೆ, ಮಹಾತ್ಮರ ಮಹಿಮೆ ಇಷ್ಟೇ ಎಂದು ಸೀಮೆ ಹತ್ತುವುದಿಲ್ಲ. ನಮ್ಮ ಭ್ರಮೆಯಿಂದ ನಾವು ಅವರು ನಮ್ಮಂತೆ ಶರೀರ ಎಂದು ತಿಳಿಯುತ್ತೇವೆ. ನಮಗೆ ಭ್ರಮ ಏನು ಅಂದ್ಕೆರೆ ಅವರು ನಮ್ಮಂಗೆ ಶರೀರ ತಟ್ಕೊಂಡು ಬಂದಾರೆ ಅಂತ ನಾವು ತಿಳಿತಾ ಇದ್ದೇವೆ. ಯಾವಾತನ ಪಾದ ತೀರ್ಥದ ಪ್ರಭಾವದಿಂದ ನಾವು ಮಹಾರೋಗಗಳಿಂದ ಮುಕ್ತರಾಗುವೆವು. ಆ ಸದ್ಗುರುರಾಯನಿಗೆ ನಾವು ಔಷಧ ಕೊಟ್ಟು ಮೂರ್ಖತೆಯನ್ನು ಪ್ರಾಪ್ತ ಮಾಡಿಕೊಂಡೆವು ಅಲ್ಲ. ಭವರೋಗವನ್ನು ಕಳೀತಕ್ಕಂಥ ಮಹಾತ್ಮನಿಗೆ ನಾವು ಔಷಧ ಕೊಟ್ಟು ಏನಾದವು ಅಂತ ಕೇಳಿದ್ರೆ ಮೂರ್ಖತೆಯನ್ನು ಪ್ರಾಪ್ತಿ ಮಾಡಿಕೊಂಡು ಈ ಪ್ರಕಾರವಾಗಿ ಸದ್ಗುರು ಮಹಿಮೆ ವರ್ಣಿಸುತ್ತಾ ಎಲ್ಲರೂ ತಮ್ಮ ತಮ್ಮ ಗ್ರಹಗಳಿಗೆ ಹೋಗುವಂಥವರಾದರು. ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಒಂದಲ್ಲ ಎರಡಲ್ಲ ಎಂತಿಂಥ ಭಕ್ತರನ್ನು ಪ್ರಾಣ ಹೋದರೂ ಕೂಡ ಯಮಲೋಕದಿಂದ ತಂದಿರತಕ್ಕಂಥ ಮಹಾತ್ಮ ಸಿದ್ಧಾರೂಢ, ಯಮಲೋಕದಿಂದ. ಅಂತಹ ಮಹಾತ್ಮನ ಮಹಿಮೆಯನ್ನು ಈ 29ನೇ ಅಧ್ಯಾಯದಲ್ಲಿ ನಾವೆಲ್ಲ ಕೇಳ್ತಾ ಇದ್ದೇವೆ.
ನಾಳೆ 30ನೇ ಅಧ್ಯಾಯ ಚಿಂತನೆ ಮಾಡೋಣ. ಸದ್ಗುರುನಾಥ್